ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಹಿಂದೂ ಯುವಕನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ನಡೆದಿದೆ. ಚಾಕುವಿನಿಂದ ಇರಿತಕ್ಕೊಳಗಾದಂತಹ ಸುಶೀಲ್ ಸ್ಥಿತಿ ಗಂಭೀರವಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಶೀಲ್ 23 ವರ್ಷ ವಯಸ್ಸು ಈತನಿಗೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಚಾಕುವಿನಿಂದ ಇರಿತವಾಗಿದೆ. ವೀಲಿಂಗ್ ಮಾಡಬೇಡ ಅಂತೇಳಿ ಅನ್ಯ ಕೋಮಿನ ಯುವಕನಿಗೆ ಹೇಳಿದ್ದಕ್ಕೆ, ಬುದ್ಧಿ ಮಾತನ್ನ ತಿಳಿಸಿದ್ದಕ್ಕೆ ಚಾಕುವಿನಿಂದ ಇರಿದಿರುವಂತಹ ಕೃತ್ಯ ನಡೆದಿದೆ. ಗಾಯಾಳು ಸುಶೀಲ್ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಘಟನಾ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಶಿಕಾರಿಪುರದ ಡಿಎಸ್ಪಿ ಕೇಶವ್. ನೀವು ಕೂಡ ಸುಶೀಲ್ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. 23 ವರ್ಷದ ಸುಶೀಲ್ ಬೈಕ್ ವೀಲಿಂಗ್ ಮಾಡ್ತಾ ಇದ್ದಂತಹ ಅನ್ಯ ಕೋಮಿನ ಯುವಕರನ್ನ ತಡೆದು ವೀಲಿಂಗ್ ಮಾಡಬೇಡಿ, ಲೇಟ್ ಆಗಿದೆ, ಮಕ್ಕಳು ಮಹಿಳೆಯರು ವೃದ್ಧರು ಓಡಾಡ್ತಾ ಇರ್ತಾರೆ ಅಂಥೇಳಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಏಕಾಏಕಿಯಾಗಿ ಅಟ್ಯಾಕ್ ಮಾಡಲಾಗಿದೆ. ಇಬ್ಬರನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕಾರಿಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಬುದ್ಧಿಮಾತು ಹೇಳಿದ್ದಕ್ಕೇನೆ ಅಟ್ಯಾಕ್ ಮಾಡಲಾಗಿದೆಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ, ಅದು ಈಗ ಗೊತ್ತಾಗಬೇಕಾಗಿರುವಂತಹ ವಿಚಾರ. ಆ ಆ್ಯಂಗಲ್ನಲ್ಲಿಯೇ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. ಸುಶೀಲ್ ಮೇಲೆ ಚಾಕುವಿನಿಂದ ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ಕೋಮಿನ ಇಬ್ಬರು ಯುವಕರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗಿದೆ. ವಿಚಾರಣೆಯ ವೇಳೆ ಏನೆಲ್ಲ ಮಾಹಿತಿ ಹೊರಬರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬಂದಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ದೆಹಲಿಯಲ್ಲಿ ಕರ್ನಾಟಕ ಅನುದಾನದ ಸಮರ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿರುವಂತಹದ್ದು ಮೋದಿ ಸರ್ಕಾರದ ವಿರುದ್ಧ. ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಅಂಕಿ ಸಂಖ್ಯೆಯ ಸಹಿತ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಿಜೆಪಿಯೇತರ ಉಳಿದ ರಾಜ್ಯಗಳಿಗೂ ಕೂಡ ಕರ್ನಾಟಕ ಮಾಡೆಲ್ನ ಪ್ರತಿಭಟನೆ ಹಬ್ಬುವಂತಹ ಸಾಧ್ಯತೆ ಇದೆ. ಕರ್ನಾಟಕದ ಹೋರಾಟಕ್ಕೆ ನೆರೆಯ ರಾಜ್ಯ ತಮಿಳುನಾಡು, ಕೇರಳ, ತೆಲಂಗಾಣ ಕೂಡ ಬೆಂಬಲವನ್ನು ಸೂಚಿಸಿರುವಂತಹದ್ದು. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗ್ತಾ ಇದೆ, ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅನುದಾನದ ವಿಚಾರಕ್ಕೆ. ಅನುದಾನದಲ್ಲಿ ಕೇಂದ್ರ ಸರ್ಕಾರ ಉತ್ತರದ ರಾಜ್ಯಗಳಿಗೆ ಒಂದು ರೀತಿಯ ನೀತಿ, ದಕ್ಷಿಣದ ರಾಜ್ಯಗಳಿಗೆ ಒಂದು ರೀತಿಯ ನೀತಿಯನ್ನು ಮಾಡಿಕೊಂಡು ಬರ್ತಾ ಇದೆ. ಇದು ಸರಿಯಲ್ಲ ಅಂಥೇಳಿ ಈ ಹಿಂದಿನಿಂದಲೂ ಕೂಡ ಪ್ರಶ್ನಿಸುವ, ಖಂಡಿಸುವಂತಹ ಕೆಲಸವಾಗ್ತಾ ಇತ್ತು. ಈ ಖಂಡಿಸುವಂತಹ ರೀತಿ ಈಗ ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಲೋಕಸಮರದ ಸನಿಹದಲ್ಲಿ ಬಿಜೆಪಿಯ ವಿರುದ್ಧ ಈಗ ಕಾಂಗ್ರೆಸ್ನ ನಾಯಕರುಗಳು, ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ರಾಜ್ಯದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನು ಅವರು ಯೋಚನೆ ಮಾಡಬೇಕು. ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನು, ಮುಖ್ಯಮಂತ್ರಿಗಳನ್ನು ಕರೆಸ್ಕೊಂಡು ಮಾತಾಡ್ಬೋದಲ್ವಾ? ದಿಸ್ ಈಸ್ ವಾಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್ ಈಸ್. ನಾವು ಹೋಗಿ ನಾವೇ ಸಮಯ ಕೇಳಿ ನಮಗೆ ಹಣ ಕೊಡಿ ಅಂತ ಕೇಳುವಾಗೂ ನೀವು ಸ್ಪಂದಿಸೋದಿಲ್ಲ. ಪ್ರತಿಭಟನೆ ಮಾಡ್ತೀವಿ ಅಂದಾಗ ನೀವು ಕರೆದು ಮಾತಾಡೋದಿಲ್ಲ. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಶಿಪ್ನಲ್ಲಿ ಏನು ಮಾಡಬೇಕು? ಈ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿ ನಾವು ಅವರಿಗೆ ಮೆಮೊರಂಡಮ್ ಸಲ್ಲಿಸಿ 4 ತಿಂಗಳಾದ್ರೂ ಇಲ್ಲಿವರೆಗೆ ಯಾವುದೇ ಬಿಡುಗಡೆ ಮಾಡದೇ ಇರೋದ್ರಿಂದ ಅದರ ಬಗ್ಗೆ ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಎಲ್ಲ MLAಗಳು, ಮಂತ್ರಿಗಳು, ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದಿಲ್ಲಿಯಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಕರ್ನಾಟಕಕ್ಕೆ ಬರ ಬಿದ್ದು ತತ್ತರಿಸಿ ಹೋಗಿದ್ದೇವೆ. ಯಾವುದೇ ರೀತಿಯಿಂದ ಅನುದಾನ ಹರಿದು ಬರಲಿಲ್ಲ. NDRFದ ಪ್ಯಾರಾಮೀಟರ್ಸ್ ಪ್ರಕಾರ ಕನಿಷ್ಠವಾದದ್ದು ಅಂಥದ್ದು ನಮಗೆ ತಲುಪಬೇಕಾಗಿತ್ತು, ಅದನ್ನೂ ತಲುಪಿಸದೆ
ಒಂದು ರೀತಿ ಈ ಅನುದಾನ ನೀಡೋದರಲ್ಲಿ ನಮ್ಮನ್ನ ಅದಿಮಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಮಾನವೀಯವಾಗಿ ನಡೆದುಕೊಳ್ತಾ ಇದೆ. ಬರದ ಪರಿಹಾರ ನೀಡುವಲ್ಲಿ ಈ ರೀತಿ ಮಾಡಿದರೆ ಯಾವ ನ್ಯಾಯ ನಮಗೆ ಕೊಟ್ಟಂಗಾಗುತ್ತೆ? ಅವರು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮಗೆ ಮೋಸ ಆಗಿದೆ. ನಾವಿವತ್ತು ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸು, ಸರ್ಚಾರ್ಜು, ಸೆಸ್ ಅಂತ ಕೊಡ್ತಿದ್ದೀವಿ. ಅದರಲ್ಲಿ ನಮಗೆ ಬರ್ತಾ ಇರೋದು ಬರೀ 12%. ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ದವ್ರು ನಾವು. ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ತಾಳ್ತಿದ್ದಾರೆ? ಹೋರಾಟದ ಉದ್ದೇಶ ಇಷ್ಟೇ, ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳೀಬೇಕು ಮತ್ತು ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು.